ಬೇಲೂರು ಸಮೀಪ ಬೇಲೂರು ಹಾಗೂ ಮೂಡಿಗೆರೆ ರಾಜ್ಯ ಹೆದ್ದಾರಿಯ ತೊಳಲು ಗ್ರಾಮದಲ್ಲಿ ಆನೆಗಳ ಹಾವಳಿಯನ್ನ ಖಂಡಿಸಿ ತೊಳಲಿನ ಸುತ್ತಮುತ್ತಲಿನ ರೈತರು ದಿಢೀರ್ ರಸ್ತೆ ತಡೆ ಮಾಡಿ ನಮ್ಮಗಳಿಗೆ ನ್ಯಾಯ ಕೊಡಿಸುವವರೆಗೂ ಹೋರಾಟ ಮಾಡ್ತೇವೆ. ನಮ್ಮ ಬದುಕು ಸಂಪೂರ್ಣ ಆನೆ ದಾಳಿಗೆ ಕುಸಿದು ಹೋಗಿದ್ದು, ಆದಷ್ಟು ಶೀಘ್ರದಲ್ಲಿ ಆನೆಗಳನ್ನು ಸ್ಥಳಾಂತರ ಮಾಡದಿದ್ದರೆ ಬೇಲೂರು ತಾಲೂಕಿನಲ್ಲಿ ಸಂಪೂರ್ಣ ಬಂದ್ ಮಾಡ್ತೇವೆ ಎಂದು ಗ್ರಾಮಸ್ಥರು ರಸ್ತೆ ತಡೆ ಮಾಡಿ ಸರ್ಕಾರಕ್ಕೆ ಎಚ್ಚರಿಸಿದರು. ಇವಾಗಲೇ ನೋಡಿದ್ರಲ್ಲ ಸರ್, ಟುಡೇ ಇವಾಗ 1:30 ಗಂಟೆ ಅಂದ್ರೆ ಅಲ್ಲಿ ಇವತ್ತಿನ ಡೇಗೆ ಬಂದೋಯ್ತು. ರಾತ್ರಿ ಎಂಟ್ರಿ ಆಗಿದಾವೆ. ದಯವಿಟ್ಟು ನೋಡಿ, ನಾವು ಹೇಳ್ತಾ ಇದೀವಿ, ಇವ್ರು ಬರ್ತಾರೆ ನಿಮ್ಮವರು ರಾತ್ರಿ ಪುಡಿ ಮಾಡಿದ್ರು, ರಾತ್ರಿ ಮಾಡಿದ್ರು ರಾತ್ರಿ ಮಾಡಿದ್ರು. ಈಗ ಇಲ್ಲಿಂದ ನೀವು ತಾತ್ಕಾಲಿಕ ಪರಿಹಾರ ಶಾಶ್ವತ ಪರಿಹಾರ ಏನು ಕ್ರಮ ಕಾಣ್ತೀರಿ ಹೇಳಿ. ತಾತ್ಕಾಲಿಕ ಕ್ರಮ ಬೇಡ, ಶಾಶ್ವತ ಕ್ರಮ ಬೇಕು. ಏನಂದ್ರೆ ಶಾಲೆ ಮಕ್ಕಳಿಗಾಗ್ಲಿ ಸಾರ್ವಜನಿಕರಿಗೆ ಕೂಲಿ ಕಾರ್ಮಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಒಂದು ತಿಂಗಳಾಯ್ತು ಕೆಲಸ ಮಾಡೋದು. ನೀವು ಪರ್ಮಿಷನ್ ಕೊಡ್ತಿಲ್ಲ ಅಂತ ಹೇಳ್ತೀರಾ. ಈಗ ನಿಮ್ ಡಿಪಾರ್ಟ್ಮೆಂಟ್ ಅವ್ರು ಕೇಳಿದ್ರು, ನಮಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ನಿಮ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರು ಬೆಳಿಗ್ಗೆ. ಇಲ್ಲ ಸರ್, ನಿಮ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರು. ನಾನೇ ಮಾಡ್ತೀನಿ. ಏನು ಸರ್ ಈಗ ಮಾತು ಏನಂತ ಈಗ ನಾನೀಗ ಯಾವುದೇ ಇನ್ಯಾವುದರ ಆನೆಗಳು ಉಳ್ಕೊಂಡಿದ್ರೆ ನಾನು ಸಂಜೆ ನಾನೇ ಖುದ್ದಾಗಿ ಬರ್ತೀನಿ. ಎಲ್ಲರೂ ಸೇರ್ಕೊಂಡು ಬರ್ತೀವಿ ಸರ್. ನೀವೆಲ್ಲ ಅಂದ್ರೆ ನೀವೆಲ್ಲ ಪಬ್ಲಿಕ್ ದಯವಿಟ್ಟು ಬರೋದು ಬೇಡ. ನಿಮಿಷ ನಾನು ಹೇಳೋದು ಕೇಳ್ತೀವಿ. ಯಾರು ಒಂದು 10 ಜನ ಜವಾಬ್ದಾರಿ ಇರೋದು, ಮತ್ತೆ ಆಡ ಹುಡುಗರೆಲ್ಲ ಬಂದ್ಬಿಟ್ಟು ಇಲ್ಲಿ ನಮ್ಮಲ್ಲಿ ದೊಡ್ಡ ಇಶ್ಯೂ ಆಗುತ್ತೆ. ಅದು ಆಳ್ಬಿದ್ದೋರು ಇದು ಸಣ್ಣ ಪುಟ್ಟದೊಂದು ಏನೋ ಬಾಳೆ ಎಕರೆ ಒಟ್ಟೋದ್ರೆ ಒಂದು ಅಮ್ಮನ ಬೆಸ್ಕೆಟ್ ಬಂದು ಬಡ್ಡಿಗೆ ಬಂದು ಹೋಯ್ತು. ದಿನ ಓಡಾಡ್ತಾರೆ ಇವರು. ಈಗ ಅದೇನು ಈಗ ಬಂದೋಗಿದೆ. ನಾಳೆ ಇವತ್ತು ಸಂಜೆ ಏನು ಕರೆಯಲ್ಲ ಸಾಹೇಬ್ರ ಹತ್ರ ಕೇಳೋದು ಏನು ಹೇಳ್ತಾರೆ? ಸಂಜೆ ಎಷ್ಟು ಗಂಟೆ ಅಂತ ಹೇಳಿ ನೀವು ಸರ್, ನೀವು ಬಂದ್ಬಿಡಿ ಸರ್. ಅಲ್ಲ, ನಿಮಗೆ ಇದು ಬೇಡ. ಮುಖಾಂತರ ಆನೆಗಳನ್ನ ಇಲ್ಲಿಂದ ಡ್ರೈವ್ ಮಾಡಿಸಲಾಗಿದೆ. ಈಗ ಏನು 2-3 ಆನೆಗಳು ಈ ಕಡೆ ಉಳಿದಿದೆ, ಅದನ್ನು ಇವತ್ತು ಸಂಜೆನೆ ಡ್ರೈವ್ ಮಾಡೋ ಆಪರೇಷನ್ ಸ್ಟಾರ್ಟ್ ಮಾಡ್ತೀವಿ. ಸರ್, ಇದಕ್ಕೆ ಶಾಶ್ವತ ಪರಿಹಾರ ಆಗಬೇಕು. ಓಡಿಸೋ ಕೆಲಸ ಮಾಡಿ ಸರ್. ತೊಂದರೆ ಆಗ್ತಿರೋದು ಹೇಳಿ. ಅಲ್ಲಿ ಒಬ್ರು ಮಾತಾಡಿ. 15 ದಿವಸ ವಿಸಿಟ್ ಮಾಡ್ಬಿಟ್ಟು ಏನ್ ಪರಿಹಾರ ಕೊಡಿಸೋ ವ್ಯವಸ್ಥೆ ನಾನು ಮಾಡ್ತೀನಿ. ಏನು ಆನೆಗಳಿದೆ ಅದನ್ನ ಇಲ್ಲಿಂದ ಓಡಿಸೋ ವ್ಯವಸ್ಥೆ ಮಾಡೋಣ. ನೀವು 10 ದಿವಸದಿಂದ ಆನೆ ಇದೆ ಇಲ್ಲಿ ತೊಳಲು ಭಾಗದಲ್ಲಿ, ಇಲ್ಲಿ ಮತ್ತೆಹಳ್ಳಿ, ಬೆಳ್ಳೊಟ್ಟೆ, ಸಿದ್ರಳ್ಳಿ ಭಾಗದಲ್ಲಿ 10 ದಿವಸದಿಂದ ಇದೆ. ನಾವು ಈಗಾಗಲೇ ಮೊದಲೇ ಒಂದು 15 ದಿನದಿಂದ ಒಂದು ಸ್ವಲ್ಪ ಹೇಳಿದ್ದು, ಪ್ರತಿ ಒಂದು ಬೆಳೆನೂ ನಷ್ಟ ಮಾಡ್ತಾ ಇದ್ದಾವೆ. ಪ್ರತಿ ಒಂದು ಪೈಪ್ ಯಾವ್ದನ್ನೂ ಬಿಡ್ತಾ ಇಲ್ಲ ಇಲ್ಲಿ ಆನೆ. ನಾವು ಇಲ್ಲಿ ಕಾಫಿ ತೋಟ ಮಾಡಿ ಭತ್ತ ರಾಗಿ ಬೆಳೆದು ಜೀವನ ಮಾಡೋ ಅಂತ ಪರಿಸ್ಥಿತಿಲಿ ಎಲ್ಲರೂ ಇರೋದಿಲ್ಲಿ. ಆದ್ರಿಂದ ಇವ್ರಿಗೆ ಎಷ್ಟು ದಿವಸ ಹೇಳಿರೋ ಫಾರೆಸ್ಟ್ನರ್, ಇವತ್ತು ಓಡಿಸ್ತೀವಿ ನಾಳೆ ಓಡಿಸ್ತೀವಿ, 10 ದಿವಸ ಸ್ಕೂಲ್ ಮಕ್ಕಳು ದಿವಸ ಶಾಲೆಗೆ ಹೋಗಕ್ಕಾಗ್ತಾ ಇಲ್ಲ. ದಿವಸ ರೋಡ್ ಸೈಡಲ್ಲಿ ಆನೆ ಇರ್ತವೆ, ಪ್ರತಿ ಬೆಳಗ್ಗೆ ಇರ್ತವೆ, ಹೋಗಕ್ಕಾಗ್ತಾ ಇಲ್ಲ ಯಾರು ಎಲ್ಲುವೆ. ಮನೆಯಿಂದ ಹೊರಗಡೆಗೆ ಬರೋಕ್ಕಾಗ್ತಾ ಇಲ್ಲ. ಮನೆ ಕಟ್ಕೊಂಡು ಮನೆಯಿಂದ ಪಕ್ಕಕ್ಕೆ ಬರ್ತವೆ ಆನೆಗಳು. ಹಂಗಾಗಿ ಇವರು ಇವತ್ತು ಕೂಡಲೇ ಸ್ಥಳಾಂತರ ಮಾಡಬೇಕು. ಇಲ್ಲಾಂದ್ರೆ ನಾವು ಇದೇ ರೀತಿ ನಾಳೆ ಮತ್ತೆ ಇನ್ನೊಂದು ಸ್ಟ್ರೈಕ್ ಮಾಡೋ ಪರಿಸ್ಥಿತಿ ನೀವು ಒದಗಿಸಬಾರ್ದು. ಇವತ್ತೇ ಸಂಜೆ ಬಂದು ಈಗ ಹೇಳಿದ್ರಲ್ಲ ಅವರು ಮಾಡ್ಕೊಡ್ತಾರಂತ, ಇವತ್ತು ಓಡಿಸ್ತೀನಿ ಅಂತ ಹೇಳಿದ್ದಾರೆ. ನೀವೆಲ್ಲ ಸಹಕಾರ ಕೊಡಬೇಕು. ನಾವು ಸಹಕಾರ ಕೊಡ್ತೀವಿ ಅವರಿಗೆ, ನಾವು ಸಹಕಾರ ಕೊಡ್ತೀವಿ. ಅದರಿಂದ ಅವ್ರು ಇವತ್ತು ಸಂಜೆ ಬಂದು ಓಡಿಸೋ ಕೆಲಸನ ಮಾಡಬೇಕು ಅಂತ ಹೇಳ್ತಾ ಇದೀವಿ. ಇನ್ನೊಂದು ದಿವಸ ಇದೇ ತರ ಆದ್ರೆ ನಾವು ನಾಳೆ ಮತ್ತೆ ಇದೇ ರಸ್ತೆ ತಡೆದು ಪ್ರತಿಭಟನೆ ಮಾಡೋಂತ ಕೆಲಸ ಮಾಡೋಕ್ಕೆ ಅವಕಾಶ ಕೊಡಬಾರ್ದು. ಇವರು ದಯವಿಟ್ಟು ಸಾಹೇಬರು ಇದ್ದಾರೆ ಇಲ್ಲಿ, ಇದೇ ಈ ಕೊನೆ ಹೇಳ್ತಾ ಇದೀವಿ. ಇವತ್ತಿಗೆ ಕೊಟ್ಟು ಆಮೇಲೆ ಏನು ಪರಿಹಾರ ನಮಗೆ ನಷ್ಟ ಇದೆ ಅದನ್ನ ಪರಿಹಾರ ಇವರೇ ಖುದ್ದಾಗಿ ನೋಡಿ
ನಮಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದಾರಲ್ಲ ಬದ್ದಿ. ಆಯ್ತು ಸರಿ ಓಕೆ ಸರ್ ಆಯ್ತಾ? ಆಯ್ತು ಸರಿ ಸರ್. ನೆನ್ನೆ ಇಲ್ಲಿ ಯಾರಿಲ್ಲ ಈಗ ತೋರಿಸ್ತೇನೆ ನೀವು ನಮ್ಮೂರು ಅಂಗನವಾಡಿ ತಗ ಬಂದು 4 ಆನೆ ಜೋಳ ತಿನ್ಕಂಡು ಬನ್ನಿ ತೋರಿ ಹೇಳ್ತೀವಿ ರಘು ಅಂತ. ಅಲ್ಲ ನೈಟ್ ಇವತ್ತು ನೈಟು ಈಗ ಇವಾಗಲೇ ನೋಡಿದ್ರಲ್ಲ ಸರ್ ಟುಡೇ ಇವಾಗ 1:30 ಗಂಟೆ ಅಂದ್ರೆ ಅಲ್ಲಿಗೆ ಇವತ್ತಿನ ಡೇಗೆ ಬಂದೋಯ್ತು. ರಾತ್ರಿ ಎಂಟ್ರಿ ಆಗಿದಾವೆ. ನಾನು ದಯವಿಟ್ಟು ನೋಡಿ ನಾವು ಹೇಳ್ತಾ ಇದೀವಿ ಇವ್ರು ಬರ್ತಾರೆ ಹೋಗ್ಬಿಡ್ತಾರೆ ನಿಮ್ಮವರು. ರಾತ್ರಿ ಪುಡಿ ಮಾಡಿದ್ರು ರಾತ್ರಿ ಮಾಡಿದ್ರು ರಾತ್ರಿ ಮಾಡಿರ್ತೀವಿ. ಈಗ ಅಲ್ಲಿ ಇಲ್ಲಿಂದ ನೀವು ತಾತ್ಕಾಲಿಕ ಪರಿಹಾರ ಹುಡುಕೋದಲ್ಲ, ಶಾಶ್ವತ ಪರಿಹಾರ ಹುಡುಕೋದು. ಇದಕ್ಕೆ ಏನು ಕ್ರಮ ತಗೊಂತೀರಿ ಹೇಳಿ? ತಾತ್ಕಾಲಿಕ ಕ್ರಮ ಬೇಡ, ಶಾಶ್ವತ ಕ್ರಮ ಬೇಕು. ಏನಂದ್ರೆ ಶಾಲೆ ಮಕ್ಕಳಿಗಾಗ್ಲಿ ಸಾರ್ವಜನಿಕ ಕೂಲಿ ಕಾರ್ಮಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಕೆಲಸ ಮಾಡೋದು ನೀವು ಪರ್ಮಿಷನ್ ಕೊಡ್ತಿಲ್ಲ ಅಂತ ಹೇಳ್ತೀರಿ. ಈಗ ನಿಮ್ ಡಿಪಾರ್ಟ್ಮೆಂಟ್ ಅವ್ರು ಕೇಳಿದ್ರು, ನಮಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ನಿಮ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರು ಬೆಳಿಗ್ಗೆ. ಇಲ್ಲ ಸರ್, ನಿಮ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರು. ಮತ್ತೇನಾಯ್ತು ಗೊತ್ತಾ ಸರ್, ಹಣ್ಣೆಲ್ಲ ಜನ ಬರ್ತೀವಿ ಜೊತೆಲಿ ಅಂತಂದು ಸಪೋರ್ಟಿಂಗ್ 100 ಜನ ಬರ್ತೀವಿ ಓಡ್ಸಕ್ಕೆ. ಓಡ್ಸ್ ಕೊಡಿ ಸರ್. ಈಗೆಲ್ಲ ರಾತ್ರಿ 1:30 ಗಂಟೆ ಎಂಟ್ರಿ ನೋಡಿ ಸರ್ ಇಲ್ಲಿ. ನಾನಿಲ್ಲ ಅಂತ ನೀವು ಹೇಳ್ತಾ ಲೂಟಿ ಹೆಂಗ್ ಮಾಡಿದ ಲೂಟಿ ಮಾಡಿದಾವ ಆಗಲ್ಲ. ಸುರೇಶ್ MLA ಬರ್ಲಿ ಕಡೆಯಲ್ಲೂ MLA ಮಾಡ್ಕೊ ನಿಮಗೆ ಅವತ್ತಿಂದ ನಾವು 100 ಹುಡುಗರು ಬರ್ತೀವಿ. ನಾವು ಬರ್ತೀವಿ. ಶಾಶ್ವತ ಪರಿಹಾರ ಹುಡುಕ್ಬೇಕು. ಯಾಕಂದ್ರೆ ನಾಗಿನಹಳ್ಳಿ ಕೊಡ್ಸೋದು 2 ದಿನದಲ್ಲಿ ಈ ಕಡೆ ಕೊಡ್ಸೋದು ಇದಾಗಬಾರ್ದು. ಶಾಶ್ವತವಾಗಿ ಪರಿಹಾರ ಅಲ್ಲಿ 30 ಹೋಗಿದೆ, ಇನ್ನು 18 ಉಳ್ಕೊಂಡಿದ್ವು. ಅದನ್ನ ನೆನ್ನೆ ಡ್ರೈವ್ ಮಾಡಿದ್ವಿ. ಅಂಜೇಹಳ್ಳಿವರೆಗೂ ಡ್ರೈವ್ ಮಾಡಿದ್ವಿ. ಇವತ್ತು ಅಂಜೇಹಳ್ಳಿಯಿಂದ ಅಲ್ಲಿಂದ ಒಟ್ಟಿಗೆ ನಾಳೆ ಬಂದು ಸಂಜೆ ಬರೀ ಸರ್ ಬಂದು ನಾನೇ ಮಾಡ್ತೀನಿ. ಏನ್ ಸರ್ ಈಗ ಮಾತು ಏನಂತ ಈಗ ಇದು ನಾನೀಗ ಯಾವುದೇ ಇನ್ಯಾವುದರ ಆನೆಗಳು ಉಳ್ಕೊಂಡಿದ್ರೆ ನಾನು ಸಂಜೆ ನಾನೇ ಖುದ್ದಾಗಿ ಬರ್ತೀನಿ. ಎಲ್ಲರೂ ಸೇರ್ಕೊಂಡು ಬರ್ತೀವಿ ಸರ್ ನಾವೆಲ್ಲ. ನೀವೆಲ್ಲ ಅಂದ್ರೆ ನೀವೆಲ್ಲ ಪಬ್ಲಿಕ್ ಅದು ಬರೋದು ಬೇಡ. ಒಂದು ನಿಮಿಷ ನಾನು ಹೇಳೋದು ಕೇಳಿಸ್ಕೊಳ್ಳಿ. ಯಾರು ಒಂದು 10 ಜನ ಜವಾಬ್ದಾರಿ ಇರೋದು ಮತ್ತೆ ಆ ಆಡ ಹುಡುಗರೆಲ್ಲ ಬಂದ್ಬಿಟ್ಟು ಇಲ್ಲಿ ನಮ್ಮಲ್ಲಿ ದೊಡ್ಡ ಇಶ್ಯೂ ಆಗುತ್ತೆ. ಅದು ಆಳು ಬಿದ್ದೋರು ಇದು ಸಣ್ಣ ಪುಟ್ಟದ ಒಂದು ಏನೋ ಬಾಳೆ ಒಂದು ಎಕರೆ ಒಟ್ಟೋದ್ರೆ ಒಂದು ಅಮ್ಮನ್ ಬೆಳ್ಸ್ಕೊಂಡ್ ಬಂದು ಬಡ್ಡಿಗೆ ಬಂದು ಹೋಯ್ತು. ದಿನ ಓಡಾಡ್ತಾರೆ ಇವರು. ಈಗ ಅದೇನ್ ನಾಳೆ ಇವತ್ತು ಸಂಜೆ ಏನು ಕರೆಯಲ್ಲ ಸಾಹೇಬ್ರ ಹತ್ರ ಕೇಳೋದು ಏನ್ ಹೇಳ್ತಾರೆ? ಸಂಜೆ ಎಷ್ಟು ಗಂಟೆ ಅಂತ ಹೇಳಿ ನೀವು ಸರ್ ನೀವು ಬಂದ್ಬಿಡಿ ಸರ್. ನಾನು ಬಿಡ್ತೀನಿ, ಬಿಕ್ಕೋಡ್ನಲ್ಲಿ ಕೊಡ್ತೀನಿ ಬಿಡಿ. ಬಿಕ್ಕೋಡ್ನಲ್ಲಿ ನಿಮಗೆ ಮೊಬೈಲ್ ನಂಬರ್ ಇದೆಯಲ್ಲ?
ಮಾಡಿ